ಇದಿಷ್ಟು ಕುದ್ರೆ ಸಾಕು. ಇವಾಗ ಫಿಶ್ ಹಾಕುವ. ಫಿಶ್ ಹಾಕಿದ್ರೆ ಗೈಸ್, ವೈಶಾಲಿ ಮೇಡಮ್ ಅಂತೂ ಫುಲ್ ಸಿಟ್ ಮಾಡ್ಕೊಂಡಿದ್ದಾರೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಐ ಯೂಟ್ಯೂಬ್ ಚಾನಲ್ ಆ್ಯಂಡ್ ಒನ್ ಮೋರ್ ನ್ಯೂ ಬ್ಲಾಗ್. ಸೊ ಇವತ್ತು ಸಂಡೇ, ನಾವು ಲಾಸ್ಟ್ ಸಂಡೇ ಮಂದಾರಗಿರಿ ಹೋಗಿದ್ವಿ. ಸೊ ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ. ತುಂಬ ಚೆನ್ನಾಗಿದೆ ಆ ವಿಡಿಯೋ ಕೂಡ. ಸೊ ಈ ಸಂಡೇ ನಾವು ಎಲ್ಲಿಗೂ ಹೋಗ್ತಾ ಇಲ್ಲ ಆಚೆ, ಏನಕ್ಕಂದರೆ ನಾವಿಬ್ಬರು ಈ ವೀಕ್ ನಾವು ಗಣೇಶ ಚತುರ್ಥಿಗೆ ಅಂತ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇನ್ನು ಸ್ವಲ್ಪ ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ ಅಂತ ಮನೆಯಲ್ಲೇ ಇರುವಂತ ಡಿಸೈಡ್ ಮಾಡಿದ್ದೀವಿ. ಸೊ ಹಾಗಾಗಿ ಇವತ್ತು ನಾವು ಒಂದು ಕುಕ್ಕಿಂಗ್ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತೀವಿ. ಸೊ ಏನಪ್ಪ ಅಂದರೆ ನಮ್ಮ ಕರಾವಳಿ ಶೈಲಿಯ ಒಂದು ಮೀನು ಸಾರು ಹೇಗೆ ಮಾಡ್ತಾರೆ, ಸೊ ಅದ್ರ ಬಗ್ಗೆ ಈ ಒಂದು ವ್ಲಾಗ್ ಆಗಿರುತ್ತೆ. ಸೊ ಈ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ, ಕೊನೆ ತನಕ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ನೀವೇನಾದರೂ ನಾನ್ ವೆಜ್ ಲವರ್ಸ್ ಏನಾದ್ರು ಇದ್ದರೆ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾವೀಗ ನಡ್ಕೊಂಡೇ ಹೋಗ್ತಾ ಇದ್ದೀವಿ, ಬೈಕಲ್ಲಿ ಹೋಗ್ತಾ ಇಲ್ಲ. ಬಿಕಾಸ್ ಹತ್ರನೇ ಇದೆ ಶಾಪ್, ಹಾಗಾಗಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಗೈಸ್, ಬೆಂಗಳೂರಲ್ಲಿ ತುಂಬ ದಿವಸ ಆಯಿತು, ಮೋಡ ಆ ಥರ ಒಂದು ವೆದರ್ ಇತ್ತು. ಬಟ್ ಇವತ್ತು ಮಾತ್ರ ಚಲೋ ಬಿಸಿಲು ಬಂದಿದೆ ನೋಡಿ. ಗೈಸ್, ವೈಶಾಲಿ ಮೇಡಮ್ ಅಂತೂ ಫುಲ್ ಸಿಟ್ ಮಾಡ್ಕೊಂಡಿದ್ದಾರೆ. ಏನಕ್ಕಂತ ನೀವೇ ಕೇಳಿ. ಸೊ ಗೈಸ್, ಏನಾಯ್ತಂದರೆ ಆ ಫಸ್ಟ್ ಶಾಪ್ ಹೋದ್ವಿ, ಅಲ್ಲಿ ಇವಳಿಗೆ ಯಾವುದೂ ಮೀನು ಇಷ್ಟ ಆಗಲಿಲ್ಲ. ಬಟ್ ನನಗೆ ಒಂದು 2-3 ಮೀನು ಇಷ್ಟ ಆಯಿತು. ಸೊ ಒಂದು ಮೀನಿನ ಕತೆ. ಗೈಸ್, ಇವಾಗ ಫಿಶ್ ತೊಗೊಂಡಿದ್ದೀವಿ. ಇಲ್ಲಿ ನೋಡಿ, ಬಂಗುಡೆ ಹಾಗೂ ಸ್ಕ್ವಿಡ್ ತೊಗೊಂಡಿದ್ದೀವಿ. ಸೊ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ, ರೆಸಿಪಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ವೈಶಾಲಿ ಹೇಗೆ ಪ್ರಿಪೇರ್ ಮಾಡ್ತಾಳೆ ಅಂತ ತೋರಿಸ್ತಾಳೆ. ಸೊ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾಳೆ ಫಿಶ್ ಕರೀಸ್ ಎಲ್ಲ. ಅಲ್ಲ ವೈಶಾಲಿ? ಸೊ ಗೈಸ್, ಇಲ್ಲಿ ನೋಡಿ, ಮೀನು ನಾವು ತಂದಿರೋದು ಇವಾಗ ಬಂಗಡೆ ಇದು. ಮತ್ತು ಇಲ್ಲಿ ನೀವು ಸ್ಕ್ವಿಡ್ ನೋಡ್ತಾ ಇರ್ಬೋದು. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡೇ ಕೊಡ್ತಾರೆ ಬೆಂಗಳೂರಲ್ಲಿ. ಸೊ ಟೋಟಲಿ 4 ಬಂಗಡೆ ಇದೆ, ಮತ್ತು ಒಂದು 400 ಗ್ರಾಮ್ಸ್ ಸ್ಕ್ವಿಡ್ ಇದೆ. ನೀವು ಹಾಕ್ತಿರೋದು ಸೊ ಗೈಸ್, ಇವಾಗ ವೈಶಾಲಿ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ದಾಳೆ. ಸೊ ಇವಾಗ ನೀವು ನೋಡ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ಇವಾಗ ಇಲ್ಲಿ ಪ್ಲೇಟ್ಸಲ್ಲಿದೆ. ಸೊ ವೈಶಾಲಿ ಇವಾಗ ಒಂದೊಂದಾಗಿ ಹೇಳ್ತಾಳೆ. ಅಂದರೆ ಮೊದಲನೇದಾಗಿ ಇವಾಗ ಸಾರು ಮಾಡಲಿಕ್ಕೆ ಏನೇನು ರೆಸಿಪಿನ ಯೂಸ್ ಮಾಡಿದ್ದಾಳೆ. ಸೊ ಇದು ಫಿಶ್ ಕರಿಗಾಗಿ ಸ್ವಲ್ಪ ತೆಂಗಿನಕಾಯಿ ತುರ್ಕೊಂಡಿದ್ದೀವಿ, ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಒಣಮೆಣಸು, ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು 2 ಥರದ ಹುಳಿ ಬಳಸಿದ್ದೀನಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ. ಅದಾದಮೇಲೆ ಇದು ಮಸಾಲೆ ಮಾಡಲಿಕ್ಕೆ. ಹಾಗೆ ಮೀನ್ವಾಯ್ಲ್ ಇಲ್ಲಿ ಸ್ಕ್ವಿಡ್ಗೆ ಸ್ವಲ್ಪ ಅರಿಶಿನ ಹಚ್ಚಿ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀವಿ. ಹೌದು, ಇದು ಇವಾಗ ಮ್ಯಾರಿನೇಷನ್ಗಂತ. ಸೊ ಈಗ ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ಇದನ್ನೆಲ್ಲ ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಮೆಣಸು ಎಷ್ಟು ಹಾಕಬೇಕಾಗುತ್ತೆ? ಅದು ತೆಂಗಿನಕಾಯಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ತಗೊಂಡಿದ್ರೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ನೀವು ಎಷ್ಟು ತೆಂಗಿನಕಾಯಿ ಉರಿ ಜಾಸ್ತಿ ಹಾಕ್ತಿರೋ ಸೊ ಅಷ್ಟು ನಿಮಗೆ ಸಾರೆಲ್ಲ ಜಾಸ್ತಿ ಆಗುತ್ತೆ. ಸೊ ನಾವು ಇಬ್ಬರಿಗೆ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೀವಿ. ಸೊ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕು.
ನೀರನ್ನು ಅಷ್ಟೇ ನೋಡಿಬಿಟ್ಟು ಹಾಕಬೇಕು. ತುಂಬ ಜಾಸ್ತಿನೂ ಹಾಕಿದರೆ ಮಸಾಲೆ ಸರಿಯಾಗಿ ಬರೋದಿಲ್ಲ. ಸೊ ನೀವು ನೋಡ್ತಿದ್ದೀರಲ್ಲ, ಇಷ್ಟು ಗಂಧಾದರೆ ಸಾಕು. ಸೊ ನೋಡಿ, ಇಷ್ಟಾದರೆ ಸಾಕು ಮಸಾಲೆ. ಇವಾಗ ನೆಕ್ಸ್ಟ್ ಏನು? ಈಗ ಉಪ್ಪು ಹಾಕಬೇಕು. ನೋಡಿ ಗೈಸ್, ಹೇಗೆ ಇದೊಂದು ಕಲರ್ ಬಂದಿದೆ ಅಂತ. ಇಷ್ಟೊಂದು ಉಪ್ಪು ಹಾಕಬೇಕು ಇವಾಗ. ಜಾಸ್ತಿನೂ ಬೇಡ. ಇದು ಇವಾಗ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ಫಿಶ್ ಹಾಕೋದು. ಅದಾದ್ಮೇಲೆ ಫಿಶ್ ಹಾಕೋದು. ಮುಂಚೆ ಹಾಕಿದ್ರೆ ಸೊ ಗೈಸ್, ಇವಾಗ ನೋಡಿ ಫುಲ್ ಕುದಿ ಬರ್ತಾ ಇದೆ. ಇಷ್ಟು ಕುದಿ ಸಾಕಲ್ಲ? ಇನ್ನೂ ಒಂಚೂರು ಕುದಿಲಿ. ಸೊ ಸ್ವಲ್ಪ ಫ್ಲೇಮನ್ನು ಸಣ್ಣ ಮಾಡ್ಕೊಳ್ಳುವ. ಸಣ್ಣ ಮಾಡ್ಕೊಂಡು ಒಂದು 2 ನಿಮಿಷ ಕುದಿದ ಮೇಲೆ ಫಿಶ್ ಹಾಕ್ಬೇಕು. ಸೊ ಗೈಸ್, ಇದು ಕುದಿ ಫುಲ್ ಬರೋ ತನಕ ವೈಶಾಲಿನ ಸ್ವಲ್ಪ ಕ್ವಶನ್ಸ್ ಕೇಳೋಣ. ವೈಶಾಲಿ, ಮೀನು ಸಾರು ಫಸ್ಟ್ ಮಾಡೋದು ಯಾವಾಗ? ಮಾಡಿದ್ದು ಅಮ್ಮ ಹೇಳ್ಕೊಟ್ಟಿದ್ರು. ಸೊ ಅದನ್ನು ನೋಡಿ, ಅಮ್ಮ ಮಾಡ್ತಿದ್ರಲ್ಲ ಪ್ರತಿನಿತ್ಯ, ಸೊ ಅದನ್ನು ನೋಡಿ ನೋಡಿ ಕಲ್ತಿದ್ದು. ಸೊ ಫೇವ್ರೆಟ್ ಮೀನು ಸಾರು ಯಾವುದು? ಯಾವ ಥರ ಫಿಶ್ ಇಷ್ಟ ಆಗುತ್ತೆ? ಬಂಗಡೆ ಇಷ್ಟ ಆಗುತ್ತೆ. ಎಲ್ಲ ಮೀನು ಇಷ್ಟ ಆಗುತ್ತೆ ನಮಗೆ. ಕರಾವಳಿ ಸೈಡಿನವ್ರಂದರೆ ಎಲ್ಲ ಮೀನು ಇಷ್ಟ ಆಗುತ್ತೆ, ಹೌದಲ್ವಾ? ನನ್ನ ಫೇವ್ರೆಟ್ ಫಿಶ್ ಯಾವುದು? ಫೇವ್ರೆಟ್ ಫಿಶ್. ನಿಂಗೆ ಫಿಶ್ ಇಷ್ಟ ಆಗೋದಿಲ್ಲ ಅಲ್ವಾ? ಇಲ್ಲ ಗೈಸ್, ನನಗೆ ಫಿಶ್ ಅಂದರೆ ಇಷ್ಟ, ಬಟ್ ತುಂಬ ಫಿಶ್ ತಿನ್ನೋಕ್ಕೂ ಹೋಗಲ್ಲ ನಾನು. ಸೊ ಮೋಸ್ಟ್ಲಿ ಐ ಆಮ್ ಅ ಚಿಕನ್ ಪರ್ಸನ್ ಅಲ್ವಾ? ಎಸ್. ಸೊ ಇದಿಷ್ಟು ಕುದ್ರೆ ಸಾಕು. ಇವಾಗ ಫಿಶ್ ಹಾಕುವ. ಫಿಶ್ ಹಾಕಿದ್ರೆ ಇವಾಗ ಮೀನೆಲ್ಲ ಹಾಕಿ ಆಯಿತು. ಇವಾಗ ಫ್ಲೇಮ್ ಸ್ವಲ್ಪ ಸಣ್ಣಕ್ಕೆ ಇರಲಿ. ಇವಾಗ ಇದು ಎಷ್ಟು ನಿಮಿಷ ಅಂತ ಬಡಿಸ್ಬೇಕು? ಫಿಶ್ ಬೇಯಬೇಕು, ಬುತ್ತಿ ಬೇಯಬೇಕು. ಒಂದು 5 ನಿಮಿಷ ಆಗುತ್ತೆ. ಓಕೆ, ಸೊ ಇನ್ನೂ ಒಂದು 5 ಮಿನಿಟ್ಸ್ ಆದಮೇಲೆ ನಮ್ಮ ಫಿಶ್ ಕರಿ ರೆಡಿ ಆಗಬೇಕು ಗೈಸ್. ಗೈಸ್, ನೀವು ಇವಾಗ ಇಲ್ಲಿ ನೋಡ್ಬೋದು, ಫಿಶ್ ಕರಿ ನಮ್ಮದು ರೆಡಿ ಆಗಿದೆ. ಇವಾಗ ಫಿಶ್ ಕರಿ ಆಯಿತು. ಇವಾಗ ಈ ಕಡೆ ನಾವು ಸ್ಕ್ವಿಡ್ ಕಾರ್ನಿಂದ ಈರುಳ್ಳಿನ ಹುರ್ಕೋತಾ ಇದ್ದೀವಿ. ಸೊ ಗೈಸ್, ಇವಾಗ ಆನಿಯನ್ ಚೆನ್ನಾಗಿ ಬೆಂದಿದೆ, ಬ್ರೌನ್ ಕಲರ್ ಬರ್ತಾ ಇದೆ. ಸೊ ಹಾಗಾಗಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇವಾಗ ಹಸಿಮೆಣಸು 2 ಹಸಿಮೆಣಸು ಹಾಕಿದ್ದೀನಿ. ಅದಾದಮೇಲೆ ಟೊಮ್ಯಾಟೊ, ಗೈಸ್, ಇದು ಇವಾಗ ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಮೆಣಸಿನ ಪುಡಿ, ಒಂಚೂರು ಚಿಕನ್ ಮಸಾಲ, ಸೊ ಗೈಸ್, ಇವಾಗ ನಾವು ಇದಕ್ಕೆ ಸ್ಕ್ವಿಡ್ ಹಾಕ್ತಾ ಇದ್ದೀವಿ. ಇವಾಗ ಎಷ್ಟು ಫ್ರೈ ಮಾಡಬೇಕು? ಇವಾಗ ಬೇಯಬೇಕು ಸ್ಕ್ವಿಡ್. ಕಂಪ್ಲೀಟಾಗಿ ಬೇಯಬೇಕು. ಇನ್ನೊಂದು 6 ನಿಮಿಷ ಆದರೂ ಬೇಕು. ಸೊ ಇದಕ್ಕೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಲಾಸ್ಟಲ್ಲಿ ಹಾಕೋದು. ಸೊ ಇವಾಗ ಸ್ಕ್ವಿಡ್ ಆಯ್ತಾ?
ಸೊ ಗೈಸ್ ನೋಡಿದ್ರಲ್ಲ, ಸ್ಕ್ವಿಡ್ ಮತ್ತು ಬಂಗುಡೆ ಸಾರು ಒಂದು ಕರಾವಳಿ ಶೈಲಿಯ ರೆಸಿಪಿ ಇದು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾಳೆ ವೈಶಾಲಿ. ಸೊ ಬನ್ನಿ ಹಾಗಿದ್ರೆ ಈಗ ಎರಡೂ ರೆಸಿಪಿನ ಟೇಸ್ಟ್ ಮಾಡೋ ಟೈಮ್. ಸೊ ಗೈಸ್ ಇವಾಗ ಫುಡ್ ಎಲ್ಲ ರೆಡಿಯಾಗಿದೆ ನಮ್ಮದು. ನೋಡಿ, ಇದು ಸ್ಕ್ವಿಡ್ಡು ಮತ್ತು ಇದು ಬಾಂಗ್ಡಾ ಫಿಶ್ ಕರಿ ಮತ್ತು ಇದು ಬಂದು ಗಂಜಿ. ಸೊ ಇದು ಬಾಯ್ಲ್ಡ್ ರೈಸ್ ಅಂತ ಕೂಡ ಅಂತಾರೆ ಇದಕ್ಕೆ. ಸೊ ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ತುಂಬ ಸಖತ್ತಾಗಿದೆ. ಫಿಶ್ ಕೂಡ ತಿಂದು ನೋಡಿದೆ, ತುಂಬ ಚೆನ್ನಾಗಿದೆ. ಸೊ ನೀವು ಇದು ಮನೆಯಲ್ಲಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ನಾನ್ ವೆಜ್ ಮತ್ತು ಫಿಶ್ ಲವರ್ಸ್ ಇದ್ದರೆ ಸೊ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಸೊ ಇನ್ನೊಮ್ಮೆ ಥ್ಯಾಂಕ್ಸ್ ಟು ವೈಶಾಲಿ ಫಾರ್ ಮೇಕಿಂಗ್ ಸಚ್ ಗುಡ್ ಫುಡ್. ಸೊ ಗೈಸ್ ನೋಡಿದ್ರಲ್ಲ, ಇದು ಬಂದುಬಿಟ್ಟು ನಮ್ಮ ಈ ಒಂದು ರೆಸಿಪಿ ಆಗಿತ್ತು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ತುಂಬ ಕುಕಿಂಗ್ ವಿಡಿಯೋಸ್ ಕೂಡ ನಾವು ತರ್ತಾ ಇರ್ತೀವಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಸೊ ದಟ್ ಯು ಡೋಂಟ್ ಮಿಸ್ ಎನಿ ವಿಡಿಯೋಸ್ ಇನ್ ಫ್ಯೂಚರ್. ಥ್ಯಾಂಕ್ ಯು.